ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಮಾರ್ಚ್ 2026 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಕಂಪ್ಲೀಟ್ ಕೀ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇಂದು ನಡೆದಂತಹ ನಿಮ್ಮ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ ಆಗಿರುತ್ತೆ ಮಕ್ಕಳ. ಫಸ್ಟ್ ಮೇನ್ ಪ್ರತಿ ಪ್ರಶ್ನೆಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಮೊದಲ ಶಾಸನ ಹೊರಡಿಸಿದ ರಾಜ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಇತ್ತು. ಅಶೋಕ ಇಸ್ ದ ರೈಟ್ ಆನ್ಸರ್ ಮಕ್ಕಳ. ಆಪ್ಷನ್ ಎ ಕರೆಕ್ಟ್ ಆಗಿದೆ. ಸೆಕೆಂಡ್ ಕ್ವಶನ್, ಕೌಟಿಲ್ಯ ರಚಿಸಿದಂತಹ ಕೃತಿ ಕೇಳಿದ್ದಾರೆ. ಸೊ ಇಲ್ಲಿ 4ರಲ್ಲಿ ಅರ್ಥಶಾಸ್ತ್ರ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಔಪಚಾರಿಕ ಶಿಕ್ಷಣ ದೊರೆಯುವ ಸ್ಥಳ ಕೇಳಿದರೆ ಅದು ಶಾಲೆ ಆಗಿರ್ತದೆ. ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ನೆಕ್ಸ್ಟ್, ಹಣದ ಪ್ರತಿಫಲಕ್ಕೆ ಮಾಡುವ ದೈಹಿಕ ಮತ್ತು ಬೌದ್ಧಿಕ ಕೆಲಸ ಅಂತ ಕೇಳಿದರೆ ಇಲ್ಲಿ 4 ಆಪ್ಷನಲ್ಲಿ ಆರ್ಥಿಕ ಚಟುವಟಿಕೆ ಸರಿಯಾಗಿರುವಂತಹ ಉತ್ತರ. 5ನೇ ಪ್ರಶ್ನೆ, ಒಬ್ಬನೇ ಮಾಲೀಕನಿಂದ ನಡೆಸುವಂತಹ ಸಂಸ್ಥೆಗೆ ಏನಂತ ಹೇಳಿ ಕರೀತಾರೆ? ಸೊ ಅದು ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ ಆಗಿರ್ತದೆ. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಆಗಿರ್ತದೆ MCQನಲ್ಲಿ. ನೆಕ್ಸ್ಟ್, ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 6ನೇ ಪ್ರಶ್ನೆ, ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಅಧಿಕಾರದ ಅವಧಿಯನ್ನು ಕೇಳಿದ್ದಾರೆ. ಸೊ ಅದು 30 ತಿಂಗಳಾಗಿರ್ತದೆ ಮಕ್ಕಳ. 30 ತಿಂಗಳಂತೇಳಿ ಬರೀಬೇಕು. 7ನೇ ಪ್ರಶ್ನೆ, ಯಾವುದಾದರೂ 2 ಲೋಕರೂಢಿಗಳನ್ನು ತಿಳಿಸಿ. ಸೊ ದೇವರಿಗೆ ನಮಸ್ಕರಿಸುವುದು, ನಿದ್ದೆ ಮಾಡುವುದು. ನೆಕ್ಸ್ಟ್, ಸಾಮಾಜಿಕ ಅಂತಕ್ರಿಯೆಯನ್ನು ವ್ಯಾಖ್ಯಾನಿಸಿ. ಮಾನವನು ತನ್ನ ದಿನನಿತ್ಯ ಜೀವನದಲ್ಲಿ ಬೇರೆಯವರೊಂದಿಗೆ ಒಡನಾಟ ಮಾಡುವುದೇ ಸಾಮಾಜಿಕ ಅಂತಕ್ರಿಯೆ ಆಗಿರ್ತದೆ. ನೆಕ್ಸ್ಟ್, 9ನೆಯ ಪ್ರಶ್ನೆ, ಭೂಕಂಪನದ ತೀವ್ರತೆಯನ್ನು ಅಳೆಯುವ ಮಾಪನವನ್ನು ಕೇಳಿದರೆ ಅದು ಭೂಕಂಪ ಮಾಪನ ಅಥವಾ ಸಿಸ್ಮೋಗ್ರಫಿ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ತಲೆಹೊರೆ ವ್ಯಾಪಾರಿಗಳು ಎಂದರೆ ಯಾರು ಅಂತ ಕೇಳಿದ್ದಾರೆ. ತಲೆಯ ಮೇಲೆ ವಸ್ತುಗಳನ್ನು ಹೊತ್ತು ಬೀದಿ ಬದಿಗಳಲ್ಲಿ ನಡೆದು ವಸ್ತುಗಳನ್ನು ಮಾರುವವರಿಗೆ ತಲೆಹೊರೆ ವ್ಯಾಪಾರಿಗಳು ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ಸ್ ಆಗಿತ್ತು. ನೆಕ್ಸ್ಟ್, ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. ಸೊ ಇಲ್ಲಿ 6 ಪ್ರಶ್ನೆಗಳು ಬರುತ್ತೆ. 11ನೇ ಪ್ರಶ್ನೆ, ಹರಪ್ಪ ನಗರ ಯೋಜನೆಯನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ, ಅಥವಾ ಹಮ್ಮುರಬ್ಬಿ ಕಾನೂನಿನ ವೈಶಿಷ್ಟ್ಯತೆಯನ್ನು ವಿವರಿಸಿ. ಸೊ ಹರಪ್ಪ ನಗರದ ಯೋಜನೆಗಳು ಏನಪ್ಪ ಅಂದರೆ, ಹರಪ್ಪದಲ್ಲಿ 2 ಅಥವಾ ಹೆಚ್ಚಿನ ಭಾಗಗಳನ್ನು ಕಾಣಬಹುದು. ಪಶ್ಚಿಮ ಭಾಗ ಕಿರಿದಾಗಿದ್ದು ಎತ್ತರದಲ್ಲಿದೆ, ಇದನ್ನು ಕೋಟೆ ಎಂದು ಕರೆಯಲಾಗಿತ್ತು. ಪೂರ್ವ ಭಾಗ ವಿಶಾಲವಾದ ತಗ್ಗಿನಲ್ಲಿದೆ, ಇವುಗಳಲ್ಲಿ ಗ್ರಾಮಗಳು ಎಂದಿದ್ದಾರೆ. ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆ ಇದೆ. ಅದಕ್ಕೆ ಆಪ್ಷನ್ ಕೊಟ್ಟು ಹಮ್ಮುರಬ್ಬಿ ಕಾನೂನಿನ ವೈಶಿಷ್ಟ್ಯ ಕೇಳಿದರು. ಸೊ ಹಮ್ಮುರಬ್ಬಿಯ ಸಂಹಿತೆ ಕಣ್ಣಿಗೆ ಬದಲು ಕಣ್ಣು, ಹಲ್ಲಿಗೆ ಬದಲು ಹಲ್ಲು, ಯಾರಿಂದ ಯಾವ ಹಾನಿಯಾಗುವುದು, ಯಾವುದೇ ಹಾನಿಯನ್ನು ಅವರಿಗೆ ಮಾಡುವುದು, ಕಣ್ಣು ಕಿತ್ತವನ ಕಣ್ಣು ಕೀಳುವುದು ಬಾಬಿಲೋನ್ ಸಮಾಜ ರಕ್ಷಣೆಗಾಗಿ ರೂಪಿಸಿದಂಥ ನಿಯಮಗಳಾಗಿತ್ತು. ನೆಕ್ಸ್ಟು 12ನೇ ಪ್ರಶ್ನೆ, ಬುದ್ಧನು ಬೋಧಿಸಿದಂತಹ ಆರ್ಯ ಸತ್ಯಗಳು ಯಾವ್ಯಾವು ಅಂತ ಕೇಳಿದರು ಮಕ್ಕಳ. ಸೊ ಲೋಕವೆಲ್ಲ ದುಃಖ ಹಾಗೂ ನೋವಿನಿಂದ ಕೂಡಿದೆ, ಆಸೆಯೇ ದುಃಖಕ್ಕೆ ಕಾರಣ, ಅತಿಯಾದ ಆಸೆಯಿಂದ ಬಿಡುಗಡೆ ಪಡೆದಾಗಲೇ ನೆಮ್ಮದಿಯ ಬದುಕು ಸಾಧ್ಯ, ಅಷ್ಟಾಂಗ ಮಾರ್ಗದ ಅನುಸರಣೆಯಿಂದ ಆಸೆಯಿಂದ ವಿಮುಕ್ತಿ ಸಾಧ್ಯ. ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಪೂರ್ವ ವೇದ ಮತ್ತು ಉತ್ತರ ವೇದಗಳ ಕಾಲದಲ್ಲಿ ರಚನೆಯಾದ ವೇದ ಕೇಳಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ನೆಕ್ಸ್ಟ್ 13ನೆಯ ಪ್ರಶ್ನೆ, ಪೌರನಾದವನು ಒಂದು ದೇಶದ ಸದಸ್ಯ ಪ್ರಜೆಯಾಗಿ ಹಲವಾರು ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಹೌದು, ಏಕೆಂದರೆ ಸಂವಿಧಾನವನ್ನು ಪಾಲಿಸುವುದು, ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ ಗೌರವಿಸುವುದು, ಸ್ವತಂತ್ರ ಹೋರಾಟಗಾರರ ಆದರ್ಶ ಪಾಲಿಸುವುದು, ಭಾರತದ ಸಾರ್ವಭೌಮತೆಯ ಅಖಂಡತೆಯನ್ನು ಎತ್ತಿ ಹಿಡಿಯುವುದು, ದೇಶದ ಸೇವೆಗೆ ಸಿದ್ಧರಾಗಿರುವುದು, ದೇಶ ರಕ್ಷಿಸುವುದು, ದೇಶದ ಸ್ವತ್ತನ್ನು ಕಾಪಾಡುವುದು, ಅಹಿಂಸಾ ನೀತಿಯನ್ನು ಅನುಸರಿಸುವುದು. ನೆಕ್ಸ್ಟ್ 14ನೇ ಪ್ರಶ್ನೆ, ಸಮಾಜದ ವಿವಿಧ ಪ್ರಕಾರಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ, ಪಶುಪಾಲನಾ ಸಮಾಜ, ಕೃಷಿಕ ಸಮಾಜ, ಕೈಗಾರಿಕಾ ಸಮಾಜ. 15ನೇ ಪ್ರಶ್ನೆ, ಭೂಮಿಯು ಒಂದು ವಿಶಿಷ್ಟ ಗ್ರಹವಾಗಿದೆ, ವಿಶ್ಲೇಷಿಸಿ. ಸೊ ಸೌರವ್ಯೂಹದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ ಭೂಮಿ. ಇದು ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿಗಳು, ಮಾನವ ಜೀವಿಗಳಲ್ಲಿ ಇವೆ.
ಇದಕ್ಕೆ ಕಾರಣ ಭೂಮಿ ಮತ್ತು ಸೂರ್ಯನ ನಡುವಿನ ಅನುಕೂಲಕರ ಅಂತರವಾಗಿದೆ. ಆದುದರಿಂದ ಭೂಮಿಯು ಒಂದು ವಿಶಿಷ್ಟ ಗ್ರಹವಾಗಿದೆ. 16ನೇ ಪ್ರಶ್ನೆ, ಸಹಕಾರಿ ಸಂಘಗಳ ವಿಧಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸಾಲದ ಸಹಕಾರಿ ಸಂಘಗಳು, ಮಾರುಕಟ್ಟೆ ಸಹಕಾರಿ ಸಂಘಗಳು, ಉತ್ಪಾದಕರ ಸಹಕಾರಿ ಸಂಘಗಳು, ಗ್ರಾಹಕರ ಸಹಕಾರಿ ಸಂಘಗಳು, ಬೇಸಾಯಗಾರರ ಸಹಕಾರಿ ಸಂಘಗಳು, ಗೃಹ ನಿರ್ಮಾಣ ಸಹಕಾರಿ ಸಂಘಗಳು, ವಿವಿಧ ರೀತಿಯ ಸಹಕಾರಿ ಸಂಘಗಳು. ಸೊ ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳಲ್ಲಿ ಬಂದಿತ್ತು. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿತ್ತು. ಇಲ್ಲಿ ನಿಮಗೆ 5 ಪ್ರಶ್ನೆಗಳಿದೆ. 17ನೇ ಪ್ರಶ್ನೆ, ಗುಪ್ತರ ಕಾಲವು ಸಾಹಿತ್ಯದ ಸುವರ್ಣಯುಗ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಗುಪ್ತರು ಹಲವಾರು ಕವಿಗಳಿಗೆ ಆಶ್ರಯದಾತರಾಗಿದ್ದರು. ಸಮುದ್ರಗುಪ್ತನು ಸ್ವತಃ ಕವಿಯಾಗಿದ್ದ. 2ನೇ ಚಂದ್ರಗುಪ್ತನು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡಿದನು. ಕಾಳಿದಾಸ ಕವಿ ಮತ್ತು ನಾಟಕಗಾರನಾಗಿದ್ದ. ಅನೇಕ ಕೃತಿಗಳನ್ನು ರಚಿಸಿದ್ದಾನೆ. ಅಭಿನವ ಶಾಕುಂತಲ, ಶೂದ್ರಕ, ಮೃಚಕಟಿಕ, ವಿಶಾಖದತ್ತನ ಮುದ್ರಾರಾಕ್ಷಸ, ಧರ್ಮಶಾಸ್ತ್ರಗಳು ಹಾಗೂ ಪುರಾಣಗಳು ಸೃಷ್ಟಿಯಾದವು. ಶ್ರೇಷ್ಠ ವಿಜ್ಞಾನಿಯಾದ ವರಹಮಿಹಿರ, ಭಾಸ್ಕರ, ಆರ್ಯಭಟ, ಚರಕ, ಸುಶ್ರುತ ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ. ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ರಚಿಸಿದ್ದಾರೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಜೋಳರ ಗ್ರಾಮಾಡಳಿತದ ಪ್ರಮುಖ ಲಕ್ಷಣಗಳನ್ನು ಕೇಳಿದ್ದಾರೆ. ಸೊ ಇವರು ಸ್ವಯಂ ಗ್ರಾಮಾಧಿಪತ್ಯ ಬೆಳವಣಿಗೆ, ಗ್ರಾಮ ಸಭೆಗಳು ಪ್ರಥಮ ಸಭೆಯಾಗಿದ್ದವು. ತರ್ರಂ ಕುರ್ರಂ ಬಂಧುಹಳ್ಳಿ, ಪ್ರತಿ ಕುರ್ರಂಗೂ ಮಹಾಸಭೆ ಎನ್ನುವ ಗ್ರಾಮ ಸಭೆ ಇದ್ದಿತ್ತು. ಇದನ್ನು ಪೆರ್ರಂ ಗುರಿ ಎಂದು, ಅದರ ಸದಸ್ಯರನ್ನು ಪೆರುಮಕ್ಕಳು ಎಂದು ಕರೆಯಲಾಗ್ತಿತ್ತು. ಸದಸ್ಯರನ್ನು ಚುನಾವಣೆ ಮೂಲಕ ಆರಿಸಲಾಗ್ತಿತ್ತು. ಸಂಸ್ಕೃತ ವಿದ್ವಾಂಸರು ಹಾಗೂ ಶ್ರೀಮಂತರು ಚುನಾವಣೆಗೆ ಅರ್ಹರಾಗಿದ್ದರು. 19ನೇ ಪ್ರಶ್ನೆ, ಉಷ್ಣಾಂಶದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ. ಅಕ್ಷಾಂಶ, ಎತ್ತರ, ಸಮುದ್ರದಿಂದ ದೂರ, ಮಾರುತಗಳು, ಸಾಗರ ಪ್ರವಾಹಗಳು, ಮೋಡ ಮತ್ತು ಮಳೆಯಾಗಿದೆ. ನೆಕ್ಸ್ಟ್, ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನು ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ನೀರು ಕಲುಷಿತವಾಗ್ತದೆ. ಕಾಲರ, ಕ್ಷಯ, ಕಾಮಾಲೆಯಂತಹ ರೋಗಗಳು ಹರಡುತ್ತವೆ. ಜಲಚರಗಳ ಸಾವಿಗೆ ಕಾರಣವಾಗ್ತದೆ. ವ್ಯವಸಾಯಕ್ಕೆ ಹಾನಿ ಉಂಟು ಮಾಡ್ತದೆ. ಪರಿಸರ ಅಸಮತೋಲನಕ್ಕೆ ಕಾರಣವಾಗ್ತದೆ. ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ. ನೆಕ್ಸ್ಟ್ 21ನೇದು, ರಾಷ್ಟ್ರದ ಪ್ರಗತಿಯಲ್ಲಿ ಬೇಡಿಕೆಯ ಪ್ರಭಾವವನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಒಂದು, ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆಯ ಪ್ರಭಾವ ಹೆಚ್ಚು. ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ, ಪೂರೈಕೆ ಹೆಚ್ಚಾಗ್ತದೆ. ಜನರ ಜೀವನ ಮಟ್ಟ ಸುಧಾರಿಸ್ತದೆ. ರಾಷ್ಟ್ರದ ವರಮಾನ ಹೆಚ್ಚಾಗಿ ರಾಷ್ಟ್ರ ಪ್ರಗತಿಯ ಹಾದಿಯಲ್ಲಿ ಮುಂದುವರಿಯುತ್ತದೆ. ಬೇಡಿಕೆ ಕಡಿಮೆಯಾದಲ್ಲಿ ಉತ್ಪಾದನೆ ಕಡಿಮೆಯಾಗಿ ಆದಾಯ ಕಡಿಮೆಯಾಗ್ತದೆ. ನಿರುದ್ಯೋಗ ಹೆಚ್ಚುತ್ತದೆ. ಜನರ ಜೀವನ ಮಟ್ಟ ಕುಸಿಯುತ್ತದೆ. ರಾಷ್ಟ್ರದ ಪ್ರಗತಿ ಕುಸಿಯುತ್ತದೆ. ಆದ್ದರಿಂದ ಬೇಡಿಕೆ ರಾಷ್ಟ್ರದ ಪ್ರಗತಿಗೆ ಪ್ರತೀಕವಾಗಿದೆ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ 6ರಿಂದ 8 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕಿದೆ. 2 ಪ್ರಶ್ನೆಗಳಿದ್ದಾವೆ ಮಕ್ಕಳ. 22ನೇ ಪ್ರಶ್ನೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಸೊ ಜನತಾ ಸರ್ಕಾರವಾಗಿದೆ ಇದು. ಪ್ರಜಾಪ್ರತಿನಿಧಿಗಳನ್ನು ಜನರೇ ಚುನಾಯಿಸುತ್ತಾರೆ. ಪ್ರಜಾಪ್ರತಿನಿಧಿಗಳು ಜನರ ಪರ ಕಾನೂನನ್ನು ರಚಿಸುತ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನ ತತ್ವವನ್ನು ಆಧರಿಸಿದೆ. ಎಲ್ಲ ಪ್ರಜೆಗಳು ಕಾನೂನು ದೃಷ್ಟಿಯಲ್ಲಿ ಸಮಾನರು. ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರುತ್ತವೆ. ಜನರ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ಹರಿಸುತ್ತದೆ. ಪ್ರಜಾಪ್ರಭುತ್ವ ವ್ಯಕ್ತಿಗೆ ಪೂಜೆಗೆ ವಿರುದ್ಧವಾದದ್ದು. ನೆಕ್ಸ್ಟ್ 23ನೇ ಪ್ರಶ್ನೆ, ಸಾಗರಗಳ ಸಂರಕ್ಷಣೆಗಾಗಿ ಕೈಗೊಳ್ಳಬೇಕಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಿಶ್ಲೇಷಿಸಿ. ಸೊ ಸಾಗರಗಳ ಮೂಲಕ ಕಚ್ಚಾ ತೈಲವನ್ನು ಸಾಗಿಸುವ ಬದಲು ಕೊಳವೆ ಮಾರ್ಗಗಳ ಮೂಲಕ ಸಾಧಿಸಬಹುದು. ಅಣು ಇಂಧನಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಲ್ಲಿಸುವುದು. ತ್ಯಾಜ್ಯ ವಸ್ತುಗಳನ್ನು ಸಾಗರಗಳಿಗೆ ಸುರಿಯುವುದನ್ನು ನಿಲ್ಲಿಸುವುದು. ಕೈಗಾರಿಕೆಗಳ ಮಾಲಿನ್ಯಯುಕ್ತ ರಾಸಾಯನಿಕಗಳು ಸಮುದ್ರ ಸೇರದಂತೆ ಕ್ರಮ ವಹಿಸುವುದು. ತ್ಯಾಜ್ಯ ವಸ್ತುಗಳನ್ನು ಬಂದರು, ರೇವು ಪಟ್ಟಣಗಳಲ್ಲಿ ಎಸೆಯುವುದನ್ನು ನಿಯಂತ್ರಿಸುವುದು. ಕರಾವಳಿ ಮರಳು ದಂಡೆಗಳು ಹಾಳಾಗುತ್ತಿರುವುದನ್ನು ತಡೆಯುವುದು. ಸ್ವಚ್ಛ ಸುಂದರ ಪ್ರವಾಸಿ ತಾಣಗಳನ್ನು ನಿರ್ಮಿಸುವುದು. ಪ್ರವಾಸಿಗರಲ್ಲಿ ಸ್ಥಳೀಯ ಜಾಗೃತಿಯನ್ನು ಮೂಡಿಸುವುದು. ಸೊ ಇದಿಷ್ಟು ಸಾಗರ ಸಂರಕ್ಷಣೆಗೆ ಕೈಗೊಳ್ಳುವ ಕ್ರಮಗಳಾಗಿರ್ತದೆ ಮಕ್ಕಳ. ನೆಕ್ಸ್ಟ್ 24ನೇ ಪ್ರಶ್ನೆ, ಭಾರತದ ಭೂಪಟವನ್ನು ಬಿಡಿಸಿ ಕೆಳಗಿನ ಸ್ಥಳಗಳನ್ನು ಗುರುತಿಸಿ. ಸೊ ಇಲ್ಲಿ ಭೂಪಟವನ್ನು ಬಿಡಿಸ್ಲಿಕ್ಕೆ ಕೊಟ್ಟಿದ್ರು. ನರ್ಮದಾ ನದಿ, ಎಲ್ಲೋರ, ಐಹೊಳೆ, ಬನವಾಸಿ ಇದಿಷ್ಟನ್ನು ಮಾರ್ಕ್ ಮಾಡಲಿಕ್ಕೆ ಕೊಟ್ಟಿದ್ರು. ಸೊ ಈಸಿ ಇತ್ತು. ಎಲ್ಲರೂ ಸಹ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಒಂದು ಸಮಾಜ ಪರೀಕ್ಷೆಗೆ ನಾವು ಹಾಕಿರುವಂಥ ಕ್ವಶನ್ ಪೇಪರ್ ಯೂಸ್ಫುಲ್ ಆಗಿದೆ. ಹಾಗಾಗಿ ನಾಳೆ ಬರೆಯುವಂತಹ ನಿಮ್ಮ ಇಂಗ್ಲೀಷ್ ಪರೀಕ್ಷೆಗೂ ಸಹ ಕ್ವಶನ್ ಪೇಪರ್ಸನ್ನು ಶೇರ್ ಮಾಡ್ತೀವಿ. ಅದನ್ನು ಸಹ ನೋಡಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.